ದಕ್ಷಿಣ ಕನ್ನಡ ಮುಸ್ಲಿಂ ಯುವಜನ ಪರಿಷತ್ ವತಿಯಿಂದ ಪತ್ರಿಕಾಗೋಷ್ಠಿಗೆ ನಮ್ಮ ಜೊತೆಗೆ ಉಪಸ್ಥಿತರಿರುವ ನಮ್ಮ ದಕ್ಷಿಣ ಕನ್ನಡ ಮುಸ್ಲಿಂ ಯುವಜನ ಪರಿಷತ್ ಕೋಶಾಧಿಕಾರಿಯಾದಂತಹ ಅಶ್ರಫ್ ಬಾವು ಪಾಟೀಲ್, ಕಾರ್ಯದರ್ಶಿ ಬಸೀರ್ ಪರ್ಲಡ್ಕ, ಮತ್ತೊಬ್ಬ ಪ್ರಮುಖ ಬಸೀರ್ ಪರ್ಲಡ್ಕ, ಮತ್ತೊಬ್ಬ ನಮ್ಮ ಪ್ರಮುಖರಾದಂತಹ ಹಂಜಾ ಕಬಕ್ಕ ಅವರನ್ನು ಸ್ವಾಗತಿಸ್ತಾ ಎಲ್ಲ ಪತ್ರಿಕಾ ಮಿತ್ರರನ್ನು ದೃಶ್ಯ ಮಾಧ್ಯಮವನ್ನು ಸ್ವಾಗತಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಮುಸ್ಲಿಂ ಯುವಜನ ಪರಿಷತ್ ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳದಲ್ಲಿ ನಡೆಯುವಂತಹ ಘಟನೆ ಎಲ್ಲರಿಗೂ ಗೊತ್ತಿರುವ ವಿಷಯ. ಧರ್ಮಸ್ಥಳ ಮತ್ತು ಧರ್ಮಸ್ಥಳ ಕ್ಷೇತ್ರ ವಿಷಯದಲ್ಲಿ ಮುಸ್ಲಿಂ ಸಮುದಾಯದವರನ್ನು ಎಳೆದು ತರುತ್ತಿರುವುದು ಅತ್ಯಂತ ಖೇದಕರದ ಸಂಗತಿ. ಧರ್ಮಸ್ಥಳದ ಪರವಾಗಿ ಮುಸಲ್ಮಾನರು ಪರವಾಗಿ ಮಾತನಾಡುವುದು, ಸಂಘ ಪರಿವಾರ ಸೇರಿದ ವ್ಯಕ್ತಿಗಳು ಅದರ ವಿರುದ್ಧ ಮಾತನಾಡುವುದು ಕೂಡ ಸಂಘ ಪರಿವಾರದ ಸೇರಿದಂತ ವ್ಯಕ್ತಿಗಳು. ಆದರೆ ಒಬ್ಬನೇ ಒಬ್ಬ ಮುಸ್ಲಿಂ ಧಾರ್ಮಿಕ ಮುಖಂಡರಾಗಲಿ, ಧಾರ್ಮಿಕ ಸಂಘಟನೆಯ ಪ್ರಮುಖರಾಗಲಿ, ಬೇರೆ ಬೇರೆ ಸಂಘಟನೆಯ ಪ್ರಮುಖರಾಗಲಿ ಧರ್ಮಸ್ಥಳದ ಪರವಾಗಿ ಅಥವಾ ವಿರುದ್ಧವಾಗಿ ಮಾತನಾಡಲಿಲ್ಲ. ಆದರೆ ವಿನಾಕಾರಣ ಮುಸ್ಲಿಮರನ್ನು ಪಿತೂರಿಯ ಭಾಗವೆಂದು ಕೆಲವರು ಈ ಹಿಂದೆ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕರವರು ಇದರ ಹಿಂದೆ ಮುಸ್ಲಿಮರ ಕೈವಾಡದೆ, ಅನಾಮಿಕ ವ್ಯಕ್ತಿ, ಮುಸ್ಲಿಂ ಸಮುದಾಯಕ್ಕೆ ಸೇರಿದ ವ್ಯಕ್ತಿ, ಆತ ಕಂಪ್ಲೇಂಟ್ ಕೊಟ್ಟ ಕಾರಣ ಇವತ್ತು SIT ತನಿಖೆ ಆಗಿದಂತೆ ಸುಳ್ಳು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಆದಂತ ಅಶ್ವಥ್ ನಾರಾಯಣ ಒಂದು ಕಡೆ ಇದರ ಹಿಂದೆ ಮಾಜಿ ಉಪಮುಖ್ಯಮಂತ್ರಿ PFI ಅವರು ಕೈವಾಡಿದೆ ಅಂತ ಹೇಳ್ತಾ ಇದ್ದಾರೆ. PFI ನಿಷೇಧಿತ ಸಂಘಟನೆ, ಅದರ ಹೆಸರು ಹೇಳುವುದೇ ತಪ್ಪು. ಅವರು ಅದರ ಕೈವಾಡಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ಬ ಗಿಲಿಯಾಳ್ರು, ವಸಂತ ಗಿಲಿಯಾಳ್ರು ಕೂಡ ಮುಸ್ಲಿಮರ ಬಗ್ಗೆ ಇದರ ಹಿಂದೆ ಅವರಿದ್ದಾರೆ, ಇದರ ಹುನ್ನಾರ ನಡೆಯುತ್ತದೆ ಎಂಬ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ, ಈ ಘಟನೆಯನ್ನು ಡೈವರ್ಟ್ ಮಾಡಲಿಕ್ಕೆ, ಧರ್ಮಸ್ಥಳದ ಘಟನೆಯನ್ನು ಡೈವರ್ಟ್ ಮಾಡಿ ಇಲ್ಲಿ ಕೋಮ್ ಗಲಭೆ ಸೃಷ್ಟಿ ಮಾಡಲಿಕ್ಕೆ ಒಂದು ಹುನ್ನಾರವನ್ನು ನಡೆಯುತ್ತಿದೆ. ಇತ್ತೀಚೆಗೆ ನೀವು ನೋಡಿರ್ಬೋದು, ಒಬ್ರು ಕಾಂಗ್ರೆಸ್ಸಿನ ಹಿರಿಯ ನಾಯಕರು, ಕೇಂದ್ರದ ಮಾಜಿ ಸಚಿವರಾದಂತ ಜನಾರ್ದನ ಪೂಜಾರಿ ಅವರು ಧರ್ಮಸ್ಥಳದಲ್ಲಿ ಮಾತ್ರ ಯಾಕೆ ಊತಯನವನ್ನು ನೀವು ಹಗೆಯುತ್ತಿದ್ದೀರಿ, ಮಸೀದಿಗಳಲ್ಲಿ ಹೆಣಗಳಿಲ್ವ ಎಂಬ ಮಾತನ್ನು ಕೂಡ ಹೇಳಿದ್ದು ನಾವು ನೋಡಿದ್ದೇವೆ. ಮಸೀದಿಯಲ್ಲಿ ಹೆಣವನ್ನು ಉಳುವುದಿಲ್ಲ. ಮಸೀದಿಯ ಪಕ್ಕದಲ್ಲಿ ದಫನ ಭೂಮಿ ಕಬ್ರಸ್ತಾನ ಅಂತ ಇದೆ. ಅದರಲ್ಲಿ ನ್ಯಾಯಯುತವಾಗಿ ಆಯುಷ್ಯ ಮುಗಿದು ಯಾರೆಲ್ಲ ಸಾಯ್ತಾರೆ ಅವರನ್ನು ಅಲ್ಲಿ ದಫನ ಮಾಡುವಂತ ಕಾರ್ಯಕ್ರಮ ಆಗಿದೆ. ಅಲ್ಲಿ ಇಷ್ಟರವರೆಗೆ ಸತ್ತವರೆಲ್ಲ ಜನಾರ್ದನ ಪೂಜಾರಿಗೆ ಓಟ್ ಹಾಕಿದವರು ಇರುವುದು. ಜನಾರ್ದನ ಪೂಜಾರಿಯನ್ನು 4 ಸಲ MP ಆಗಿ, ಕೇಂದ್ರದ ಸಚಿವರಾಗಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಪ್ರಮುಖ ಕಾರ್ಯಕರ್ತರು ಇದೇ ಜಿಲ್ಲೆಯ ಮುಸ್ಲಿಂ ಬಾಂಧವರನ್ನು ಅವರು ಅರಿತುಕೊಳ್ಬೇಕು. ಅವರದೇ ಸಮುದಾಯದ ಜನ ಅವರನ್ನು ಸೋಲಿಸಿ ಮನೆಯಲ್ಲಿ ಕೂತ್ಕೊಳಿಸಿದ್ದು ಅವ್ರಿಗೆ ಗೊತ್ತಿಲ್ಲವೇ? ನಾವಿವತ್ತು ಏಕಾಏಕಿಯಾಗಿ ಜನಾರ್ದನ ಪೂಜಾರಿ ಅವರಿಗೆ ಧರ್ಮಸ್ಥಳದ ಮೇಲೆ ಪ್ರೀತಿ ಉಕ್ಕಿ ಹರಿಯುತ್ತಿದೆ. ಧರ್ಮಸ್ಥಳವನ್ನು ಮುಜರಾಯಿ ಇಲಾಖೆಗೆ ಸೇರಿಸಬೇಕು ಅಂತ ಹೇಳಿದ್ದೇ ಜನಾರ್ದನ ಪೂಜಾರಿ ಅವರು. ಧರ್ಮಸ್ಥಳದ
ಆ ದೇವಸ್ಥಾನಕ್ಕೆ ವಿರುದ್ಧವಾಗಿ ಕನ್ಯಾಡಿಯಲ್ಲಿ ದೇವಸ್ಥಾನ ಕಟ್ಟಿಸಲಿಕ್ಕೆ ಕಾರಣಕರ್ತರು ಕೂಡ ಇದೇ ಜನಾರ್ದನ ಪೂಜಾರಿ ಅವರು. ಅವರಿಗೆ ಬಹುಶಃ ಇವತ್ತು ಮರ್ತಿರ್ಬಹುದು. ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನು ಅವಮಾನ ಮಾಡಿದ್ದು ಕೂಡ ಇದೇ ಜನಾರ್ದನ ಪೂಜಾರಿ ಅವರು. ಇವತ್ತು ಆ ಧರ್ಮಸ್ಥಳ ಮತ್ತು ಆ ಪವಿತ್ರ ಇದೆಲ್ಲ ಕ್ಷೇತ್ರ ಇದೆಲ್ಲ, ಅದರ ಮೇಲೆ ಭಾರಿ ಅವರಿಗೆ ಪ್ರೀತಿ ಉಕ್ಕಿ ಹರಿತಿದೆ. ನಾನು ಇವತ್ತು ಧರ್ಮಸ್ಥಳದಲ್ಲಿ ಆದ ಘಟನೆ, ಕುಮಾರಿ ಸೌಜನ್ಯ ಇರ್ಬೋದು, ಅನನ್ಯ ಭಟ್ ಇರ್ಬೋದು, ಪದ್ಮಾವತಿ ಇರ್ಬೋದು, ಉಳಿದ ಇತರ ಜನರು ಅಲ್ಲಿ ಸತ್ತಿದ್ದಾರೆ ಅಂತ ಹೇಳಿ ನಾವು ಕೊಡ್ಲಿಲ್ಲ. ಮುಸಲ್ಮಾನರು ಯಾರು ಕಂಪ್ಲೇಂಟ್ ಕೊಡ್ಲಿಲ್ಲ. ಯಾರೋ ಕೊಟ್ಟಿದ್ದಾರೆ, SI ತನಿಖೆ ಆಗ್ತದೆ. ಅಲ್ಲಿ ತಪ್ಪು ಕಂಡು ಬಂದ್ರೆ ಎಷ್ಟೇ ಪ್ರಭಾವಶಾಲಿ ವ್ಯಕ್ತಿ ಆದರೂ ಕೂಡ ಅವರ ಮೇಲೆ ಕಠಿಣವಾದಂತಹ ಶಿಕ್ಷೆಯನ್ನು, ಅದಕ್ಕೆ ಬೇಕಾದಂತ ತನಿಖಾ ಸಂಸ್ಥೆ ಇದೆ, ಅವರು ವಹಿಸ್ಕೊಳ್ತಾರೆ. ಇವತ್ತು ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರ ಮೇಲೆ ಮುಸಲ್ಮಾನರಿಗೆ ಅತಿಯಾದ ಪ್ರೀತಿ ಇದೆ, ಗೌರವ ಇದೆ. ವೀರೇಂದ್ರ ಹೆಗಡೆಯ ಬಗ್ಗೆ ಯಾವುದೇ ಒಂದು ಮುಸಲ್ಮಾನರು ಇದುವರೆಗೆ ಅವರ ಮೇಲೆ ಯಾವುದೇ ಆರೋಪ ಮಾಡಲಿಲ್ಲ, ಅವರ ಮೇಲೆ ಯಾವುದೇ ಹೇಳಿಕೆಯನ್ನು ಕೂಡ ಕೊಡ್ಲಿಲ್ಲ. ಅಲ್ಲಿ ಸೌಹಾರ್ದತವಾಗಿ ಅಲ್ಲಿ ವರ್ಷಕ್ಕೊಮ್ಮೆ ಅವರು ಸೌಹಾರ್ದ ಸಭೆ ಮಾಡಿ ಎಲ್ಲಾ ಸಮುದಾಯವನ್ನು ಸೇರಿಸಿ ಅಲ್ಲಿ ಒಗ್ಗಟ್ಟಿನಿಂದ ಆ ಏರಿಯಾದಲ್ಲಿ ಇದುವರೆಗೆ ಯಾವುದೊಂದು ಕೋಮು ಗಲಭೆ ಆದರೂ ಕೂಡ ನಡೆಯಲಿಲ್ಲ. ಆದರೆ ಇವತ್ತು ಈ ಮುಸಲ್ಮಾನರನ್ನು ಯಾಕೆ ಇದಕ್ಕೆ ಎಳ್ತಾ ಇರ್ತಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ, ನನಗೆ ಒಂದು ಅನಿಸ್ತಾ ಇದೆ, ದಕ್ಷಿಣ ಭಾರತದಲ್ಲಿ ಅಲ್ಪಸಂಖ್ಯಾತ ಜೈನ ಸಮುದಾಯಕ್ಕೆ ಸೇರಿದ ಏಕೈಕ ಆಡಳಿತ ಇರುವುದು ಧರ್ಮಸ್ಥಳದಲ್ಲಿ. ಅದನ್ನು ಕಬಳಿಸುವಂತ ಹುನ್ನಾರ ಇವತ್ತು ಕೆಲವು ಹಿಂದುತ್ವವಾದಿಗಳಿಂದ ನಡೀತಾ ಇದೆ. ಅದನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಹೆಗಡೆ ಅವರು ಅದನ್ನು ಅರ್ಥ ಮಾಡಿಕೊಳ್ಬೇಕಂದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಮತ್ತೊಂದು ನಮ್ಮ ಧರ್ಮಸ್ಥಳದ ವಿಷಯ ಮುಗಿದ ನಮ್ಮ ಬಸವನಗೌಡ ಯತ್ನಾಳ್ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು, ಹಿಂದೂ ಹುಡುಗರು ಮುಸ್ಲಿಂ ಹುಡುಗಿಯರನ್ನು ಮದುವೆ ಆದ್ರೆ 5 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿ. ನಾನು ಬಸವನಗೌಡ ಯತ್ನಾಳ್ಗೆ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಅನೇಕ ಹಿಂದೂ ಹುಡುಗಿಯರು, ಪ್ರಾಯ ಮೀರಿದಂತ ಎಷ್ಟೋ ಹಿಂದೂ ಹುಡುಗಿಯರು ಇವತ್ತು ಮದುವೆ ಆಗದೆ ಮನೆಯಲ್ಲಿದ್ದಾರೆ. ಅವರನ್ನು ಮದುವೆ ಮಾಡಿಸಿಕೊಳ್ಳುವ ಕೆಲಸವನ್ನು ನೀವು ಮಾಡಿ. ಪುತ್ತೂರಿನಲ್ಲಿ ಹಿಂದುತ್ವ ಮುಖಂಡನ ಮಗ ಅತ್ಯಾಚಾರ ಮಾಡಿ ಮಗು ಮಾಡಿದಲ್ಲ, ಅವನಿಗೆ ಮದುವೆ ಮಾಡಿಸಿಕೊಳ್ಳಿಸುವ ಕೆಲಸ ಮಾಡಿ ನೀವು. ಇದನ್ನು ಬಿಟ್ಟು ನಾವು ಮುಸ್ಲಿಂ ಹುಡುಗಿಯನ್ನು ಮದುವೆ ಮಾಡಿಸಿಕೊಡ್ಲಿಕ್ಕೆ ಅವರ ತಂದೆ ತಾಯಿಗಳಿದ್ದಾರೆ, ಕುಟುಂಬಸ್ಥರಿದ್ದಾರೆ, ಸಮುದಾಯ ಇದೆ, ಜಮಾತ್ ಇದೆ, ಎಲ್ಲೋ ಇದೆ. ಆ ಕೆಲಸ ಇವರಿಗೆ ಬೇಡ. ಅವರದೇ ಸಮುದಾಯದ ಜನ ಹಿಂದೂ ಎಷ್ಟೋ ಹೆಣ್ಮಕ್ಳು ಇವತ್ತು ಇಲ್ಲಿ ವಿಧವೆ ಆಗಿದ್ದಾರೆ. ಬೇಕಾದ್ರೆ ನರೇಂದ್ರ ಮೋದಿ ಅವರ ಹೆಂಡತಿ ಇದ್ದಾರಲ್ಲ, ಅವರನ್ನು ಸರಿ ಮಾಡಿಸಿಕೊಡುವಂತ ಕೆಲಸ ಅವ್ರು ಮಾಡ್ಲಿ. ಅವ್ರು ಬೇರೆ ಇದ್ದಾರೆ, ಹೆಂಡತಿ ಬೇರೆ, ಗಂಡ ಬೇರೆ ಇದ್ದಾರೆ. ಇದನ್ನು ಬಿಟ್ಟು ಸುಮ್ಮನೆ ಅವರು ಈಗ ನಡೆಯದ ನಾಣ್ಯ ಚಲಾವಣೆಯಲ್ಲಿ ಇಲ್ಲ. ಏನಾದ್ರೂ ಮುಸಲ್ಮಾನರನ್ನು ಬೈದು ಚಲಾವಣೆಗೆ ಬರ್ಲಿ, ನನ್ನ ವಾಪಸ್ ಪಾರ್ಟಿಗೆ ಸೇರಿಸ್ಲಿಕ್ಕೆ ಎಂಬ ಅವರ ಇರಾದೆ ಇರ್ಬೋದು. ಆ ಇರಾದೆಯನ್ನು ಬಿಟ್ಟು ಇನ್ನಾದರೂ ಅವರ ಕ್ಷೇತ್ರಕ್ಕಾಗಿ ಅವರು ಕೆಲಸ ಮಾಡ್ಲಿ, ಮುಸ್ಲಿಮರನ್ನು ನಿಂದನೆ ಮಾಡುವುದು, ಬೈಯುವುದನ್ನು ನಿಲ್ಲಿಸಿ ಇನ್ನಾದರೂ ಅವರು ಸರಿದಾರಿಗೆ ಬರ್ಲಿ ಎಂಬ ಒತ್ತಾಯವನ್ನು ಅವರಿಗೆ ಮಾಡ್ತಾ ಇದ್ದೇನೆ. ನಮ್ಮ ಪ್ರಧಾನ ಕಾರ್ಯದರ್ಶಿ ನೌಶಾದ್ ಬುಲ್ವಾರ್.